Good morning, students. I think everyone is fine with health. All right. So be cautious with respect to your health. Right. So coming back to chapter 5, that is combustion and flame. Combustion and flame. We started this in our previous class, right? We had seen what is combustion, then what are combustible substances, non-combustible substances, then what are the conditions that are necessary for combustion. Okay, combustion andre ಏನು ಫಸ್ಟಿಗೆ? What is combustion? It is a process of burning of a substance. ನಾವು ಒಂದು substance ಅನ್ನ in the presence of oxygen ಏನು ಮಾಡ್ತಾ ಇರ್ತೀವಿ, ಅಲ್ಲಿ ಬರ್ನ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಬರ್ನ್ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಔಟ್ ಹೀಟ್ ಅಂಡ್ ಲೈಟ್. ಸೊ ಅಲ್ಲಿ ಅದು ಬೆಳಕನ್ನು ಕೊಡ್ತದೆ ಹಾಗೂ ಹೀಟ್ ಅನ್ನೋದು ಕೊಡ್ತದೆ. ಯಾವಾಗ ನಾವು ಯಾವಾಗ ಒಂದು ವಸ್ತುವನ್ನ ಇನ್ ದ ಪ್ರೆಸೆನ್ಸ್ ಆಫ್ ಏರ್, ಈ ಒಂದು ಆಕ್ಸಿಜನ್ ಇರ್ತಕ್ಕಂಥ ಒಂದು ಸಮಯದಲ್ಲಿ ಏನು ಮಾಡ್ತೀವಿ, ಯಾವುದೇ ಒಂದು ವಸ್ತುವಿಗೆ ನಾವು ಬೆಂಕಿಯನ್ನು ಹಚ್ಚಿದಾಗ, ಅಗ್ನಿ ಹತ್ಕೊಂಡಾಗ ಅದರಿಂದ ಏನು ಬರ್ತದೆ ನಮಗೆ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಔಟ್ ಹೀಟ್ ಆಸ್ ವೆಲ್ ಆಸ್ ಲೈಟ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕಾಲ್ಡ್ ಆಸ್ combustion. And remember, combustion is a chemical change because a new substance is formed when fire is taking place. Then next we saw that what are combustible substances? The substances that is used to produce heat or power. ಈಗ ಯಾವುದೇ ಒಂದು ವಸ್ತುಗೆ ಬೆಂಕಿ ಹತ್ಕೋತಪ್ಪ, ಯಾವುದೇ ವಸ್ತುಗೆ ಅಗ್ನಿ ಹತ್ಕೋತು ಅಂದ್ರೆ ಅದಕ್ಕೆ ನಾವು ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಯಾವ ವಸ್ತುವಿಗೆ ಈ ಒಂದು ಅಗ್ನಿ ಹತ್ಕೊಳ್ಳಂಗಿಲ್ಲ ಅದಕ್ಕೆ ನಾವು ನಾನ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಅಂತ ಕರೆದ್ವಿ. ಇದರ ಜೊತೆಗೆ ಈ ಕಂಬಷನ್ ಆಗಬೇಕು ಅಂದ್ರೆ ಏನು ಕಲ್ತಿದ್ವಿ, ವಾಟ್ ಆರ್ ದ ಕಂಡೀಷನ್ಸ್, ವಾಟ್ ಆರ್ ದ ಕಂಡೀಷನ್ಸ್ ನೆಸೆಸರಿ ಇಫ್ ಕಂಬಷನ್ ಹ್ಯಾಸ್ ಟು ಟೇಕ್ ಪ್ಲೇಸ್. ಫಸ್ಟ್ ಥಿಂಗ್, ದ ಸಬ್ಸ್ಟೆನ್ಸ್ ಹ್ಯಾಸ್ ಟು ಬಿ ಕಂಬಸ್ಟಿಬಲ್. ಮೊದಲನೇದಾಗಿ ಕಂಡೀಷನ್ ಏನಪ್ಪ, ಕಂಬಷನ್ ಆಗಬೇಕು ಅಂದ್ರೆ ಅಲ್ಲಿ ಮೊದಲಿಗೆ ಏನಿರ್ಬೇಕಂದ್ರೆ ಅದು ಒಂದು ಸಬ್ಸ್ಟೆನ್ಸ್ ಏನಿರ್ತದಲ್ಲ ಅದು ಅಗ್ನಿಯನ್ನು ಹತ್ತುಕೊಳ್ಳುವಂಥ ಒಂದು ವಸ್ತು ಇರಬೇಕು. ದ ಸಬ್ಸ್ಟೆನ್ಸ್ ಹ್ಯಾಸ್ ಟು ಬಿ combustible, means it has to be a combustible substance like paper, wood, right? Then next, presence of air or oxygen. ಆಮೇಲೆ ಆಕ್ಸಿಜನ್ ಸಪ್ಲೈನಲ್ಲಿ ಇರಬೇಕು ಅಥವಾ ಒಂದು ಗಾಳಿಯಲ್ಲಿ ಬರ್ತಾ ಇರಬೇಕು. ಸರ್ ಗಾಳಿ ಬಂದ್ರೆ ಬೆಂಕಿ ಹಾರ್ತದೆ ಮತ್ತು ಗಾಳಿ ಇದ್ರೆ ಅದೇ ಹೆಂಗೆ ಆಗ್ತದೆ ಅಂತ ನಿಮ್ಮ ಕ್ವಶನ್ ಇರ್ಬೋದು, ರೈಟ್? ಇಟ್ ರಿಕ್ವೈರ್ಸ್ ಸಮ್ ಅಮೌಂಟ್ ಆಫ್ ಏರ್, ಬಟ್ ಇಫ್ ದೇರ್ ಈಸ್ more than the required quantity of air, then it is going to put out the fire, right? So now what we will do, we will see activity 3 which makes it to whether oxygen is necessary or not, that we will see for any fire. So activity 3, what we will see? Activity 3 we are going to see what it is showing you, to show that air is necessary for combustion. To show that air is necessary for combustion. ಈಗ ಕಂಬಷನ್ ಆಗಬೇಕು ಅಂದ್ರೆ ಏನು, ಏರ್ ಬೇಕು ಅಂತಂದ್ರೆ ನಾವು ಎರಡನೇ ಕಂಡೀಷನ್ ನೋಡಿದ್ವಿ. ಫಸ್ಟ್ನೇ ಕಂಡೀಷನ್ ಏನು, ಕಂಬಷನ್ ಆಗಬೇಕಂದ್ರೆ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಇರಬೇಕು. ಎರಡನೇ ಕಂಡೀಷನ್ ಏನು, ದೇರ್ ಶುಡ್ ಬಿ ಪ್ರೆಸೆನ್ಸ್ ಆಫ್ ಏರ್ ಆರ್ ಆಕ್ಸಿಜನ್. ಸೊ ಏರ್ ಆರ್ ಆಕ್ಸಿಜನ್ದಿಂದ ಕಂಬಷನ್ ಆಗ್ತದೋ ಇಲ್ಲೋ, ದಟ್ ವಿ ವಿಲ್ ಸ್ಟಡಿ ಇನ್ ದಿಸ್ ಆಕ್ಟಿವಿಟಿ 3. ಓಕೆ, ಸೊ ವಾಟ್ ದೇ ಟೋಲ್ಡ್, ಲೈಟ್ 2 ಐಡೆಂಟಿಕಲ್ ಕ್ಯಾಂಡಲ್ಸ್ ಅಂಡ್ ಫಿಕ್ಸ್ ದೆಮ್ ಆನ್ ಫ್ಲಾಟ್ ಪ್ಲೇಟ್ಸ್. ಸೊ ಮೊದಲನೇದಾಗಿ 2 ಕ್ಯಾಂಡಲ್ ತಗೋರಿ, take 2 candles and fix them on flat plates. ಸೊ ಏನು ಬೇಸ್ ಅದನ್ನ ನಾವೆಲ್ಲಿ ಇಡ್ತೀವಿ, ಅದು ಫ್ಲಾಟ್ ಆಗಿ ಇರೋ ಸರ್ಫೇಸ್. ಸೊ ಅಂತಲ್ಲಿ 2 ಕ್ಯಾಂಡಲ್ ಅನ್ನ ಇಡೋಣ. ದೆನ್ ಕವರ್ 1 ಕ್ಯಾಂಡಲ್ ವಿತ್ ಅನ್ ಇನ್ವರ್ಟೆಡ್ ಗ್ಲಾಸ್ ಜಾರ್ ಆರ್ ಅ ಬೀಕರ್. ಸೊ ಒಂದೇನ್ ಮಾಡಬೇಕು, ಒಂದು ಇನ್ವರ್ಟೆಡ್ ಅಂತ ಕೇಳೋಣ. So assume that this is a beaker.
ದಿಸ್ ಇಸ್ ಕ್ಯಾಂಡಲ್. ಬೀಕರ್ ಇನ್ವರ್ಟೆಡ್ ಅದ. ಇನ್ವರ್ಟೆಡ್ ಅಂದ್ರೆ ಬೀಕರ್ ಸೀದಾ ಇರೋ ಬದಲು ಅದನ್ನ ನಾವೇನ್ ಮಾಡಿವಿ, ಉಲ್ಟಾ ಹಾಕಿದೀವಿ, ಡಪ್ ಹಾಕೋದಂತಾರಲ್ಲ. ಸೊ ದಟ್ ಈಸ್ ಇನ್ವರ್ಟೆಡ್. ಸೊ ಎರಡು ಕ್ಯಾಂಡಲ್ ತಗೋತೀವಿ, ಆ ಎರಡು ಕ್ಯಾಂಡಲ್ ಫ್ಲಾಟ್ ಸರ್ಫೇಸಿಗೆ ನಾವು ಫಿಕ್ಸ್ ಮಾಡ್ತೀವಿ. ಒಂದು ಕ್ಯಾಂಡಲ್ ಹಾಗೆ ಬಿಡ್ತೀವಿ, ಇನ್ನೂ ಒಂದು ಕ್ಯಾಂಡಲ್ಗೆ ಏನು ಮಾಡ್ತೀವಿ, ಒಂದು ಬೀಕರ್ ತಗೊಂಡು ಅದರಲ್ಲಿ ಉಲ್ಟಾ ಆಗಿ ಇಡ್ತೀವಿ. You will observe that the candle with an inverted glass jar, you will observe that the candle covered with the beaker stops burning after some time. So ಒಂದು ಎರಡು ಕ್ಯಾಂಡಲ್ ನೀವು ಇಟ್ಟಾಗ ಒಂದು ಕ್ಯಾಂಡಲ್ ಮೇಲೆ ಏನು ಮಾಡ್ತೀರಿ, ಉಲ್ಟಾ ಒಂದು ಇದು ಇಡ್ತೀರಿ, ಏನು ಬೀಕರ್ ಇಡ್ತೀರಿ. ಸೊ ಅವಾಗ ಏನಾಗ್ತದೆ ಅಂದ್ರೆ ಇದು ಏನು ಕ್ಯಾಂಡಲ್ ನಾವು ಮೇಲೆ ಉಲ್ಟಾ ಮುಚ್ಚಿರ್ತೀವಲ್ಲ ಅದು ಸ್ವಲ್ಪ ಸಮಯದವರೆಗೆ ಉರಿತು, ಆಮೇಲೆ ಇದೇನಾಗ್ಬಿಡ್ತದ, ಆಫ್ ಆಗಿಬಿಡ್ತದೆ ಕ್ಯಾಂಡಲ್. ಬಟ್ ಇದು ಮುಚ್ಚದೇ ಇರುವುದು ಯಾವುದು ನಾವು ಎಂಟಿ ಇಟ್ಟಿದ್ದೀವಿ ಓಪನ್ ಆಗಿ, ಸೊ ಅದು ಏನಾಗ್ತದ, ಅದು ಬರ್ನ್ ಆಗ್ತಾ ಇರ್ತದೆ ಹಂಗೆ. ಎದಕ್ಕೆ? ಬಿಕಾಸ್ ಇಟ್ ಈಸ್ ಬರ್ನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಇಲ್ಲಿ ಏನಾಯ್ತು, ಅದು ಸ್ಟಾರ್ಟಿಂಗ್ ಮುಚ್ಚಿದಾಗ ಸ್ವಲ್ಪ ಹೊತ್ತು ಉರಿತು, ಆಮೇಲೆ ಅದು ಉರಿಯೋದು ಸ್ಟಾಪ್ ಆಗಿ ಅದು ಆರಿಬಿಡ್ತದೆ. ಎದಕ್ಕೆ ನಾವು ಗ್ಲಾಸ್ ಹಾಕಿದ್ದು ಸ್ವಲ್ಪ ತಾದ ಕೂಡಲೇ ಆರ್ತಲ್ಲಿ. ಸೊ ಅದನ್ನು ಹಾಕಬೇಕಾದ್ರೆ ಆ ಒಂದು ಬೀಕರನ್ನು ನಾವು ಇಡಬೇಕಾದ್ರೆ ಅದರೊಳಗೆ ಎಷ್ಟು ಆಕ್ಸಿಜನ್ ಇತ್ತು ಅದು ಆಗುಮಟ್ಟ ಅದು ಅಲ್ಲಿ ಉರಿತು, ಆಮೇಲೆ ಆಕ್ಸಿಜನ್ ಪೂರ ಅಲ್ಲಿ ನಿಲ್ಲಾಗ್ತದೆ. ಅವಾಗ ಆ ಬೀಕರ್ ಮುಚ್ಚಿದ್ದ ಕ್ಯಾಂಡಲ್ ಏನಾಗ್ಬಿಡ್ತದೆ, ಆಫ್ ಆಗಿಬಿಡ್ತದೆ. You will observe that the candle covered with the beaker stops burning after some time. ಇದು ಎದಕ್ಕೆ ಆಗ್ತದೆ? This happens because all the oxygen present in the inverted glass jar has been used up by the burning candle. ಸೊ ಇದನ್ನು ನಾವು ಹಾಕಿದಾಗ ಅದರೊಳಗೆ ಎಷ್ಟು ಆಕ್ಸಿಜನ್ ಇತ್ತು ಅಷ್ಟು ಅದು ಯೂಸ್ ಮಾಡ್ಕೊಂಡು ಅಲ್ಲಿ ಮಟ್ಟ ಉರಿತು. ಸೊ ಅದರೊಳಗೆ ಇನ್ನೇನು ಯೂಸ್ ಮಾಡ್ಲಿಕ್ಕೆ ಆಕ್ಸಿಜನ್ನೇ ಇಲ್ಲ. ಹಿಂಗಾಗಿ ಏನಾಗ್ತದೆ, ಅದು ಯಾವ ನಾವು ಉಲ್ಟಾ ಮುಚ್ಚಿರ್ತೀವಲ್ಲ ಅಲ್ಲಿರ್ತಕ್ಕಂಥ ಕ್ಯಾಂಡಲ್ ಏನಾಗ್ಬಿಡ್ತದೆ, ಆಮೇಲೆ ಸ್ವಲ್ಪ ತಾದ್ಕೊಳ್ಳೆ ಅದು ಆರಿಬಿಡುತ್ತದೆ. ಇಟ್ ಗೆಟ್ಸ್ ಎಕ್ಸ್ಟಿಂಗ್ವಿಶ್ಡ್ ಒನ್ಸ್ ದೇರ್ ಇಸ್ ನೋ ಏರ್ ಲೆಫ್ಟ್ ಇನ್ಸೈಡ್ ದ ಜಾರ್. ಸೊ ಅದು ಏನು ನಾವು ಬೇಕರ್ ಅಥವಾ ಜಾರ್ ಹಾಕಿರ್ತೀವಿ ಅದರೊಳಗೆ ಇರ್ತಕ್ಕಂಥ ಏರ್ ಖಾಲಿ ಆಗೋ ಮಟ್ಟ ಅದು ಉರಿತದೆ. ಸೊ ಒಂದು ಬೀಕರ್ ಒಳಗೆ ಏರ್ ಖಾಲಿ ಆಗಿಂದ ಅಲ್ಲೇನಾಗ್ತದೆ, ಏರ್ ಅದಕ್ಕೆ ಸಪ್ಲೈ ಆಗಂಗಿಲ್ಲ, ಹಿಂಗಾಗಿ ಅವಾಗ ಅದು ಆಫ್ ಆಗಿಬಿಡ್ತದೆ. The candle flame without a beaker keeps burning as it gets a constant supply of air or oxygen. ಅದೇ ಇದು ಏನಾಗ್ತದೆ, it starts burning continuously. ಇದು ಬಹಳಷ್ಟು ಹೊತ್ತಿನವರೆಗೆ ಏನಾಗ್ತಿರ್ತದೆ, ಈ ಓಪನ್ ಇರ್ತಕ್ಕಂಥ ಕ್ಯಾಂಡಲ್ ಉರಿತಾನೆ ಇರ್ತದ. It is clear. So this shows that air is necessary for combustion. Means the condition required for combustion ಒಳಗೆ ಏನು ಸೆಕೆಂಡ್ ಕಂಡೀಷನ್ ಇತ್ತು, that is air is necessary for combustion. Is this clear? Now did you understand why air is necessary for combustion? If there is no air, then combustion is not going to take place. It is going to not lit, right? Okay, this is about activity 3. Then condition number 3. So first thing, conditions, I'll write once again, conditions for combustion. So ಮೊದಲನೇದು ಏನು ಕಂಡೀಷನ್ ಅಪ್ಪ, it has to be combustible substance. It has to be combustible substance. Second ಏನು ನೋಡಿದ್ರೆ ಈಗ presence of air or oxygen. Presence of air or oxygen. So third condition ಯಾವುದು, attainment of ignition temperature. Attainment of ignition temperature. Okay, combustible substance. ಈಗ ನಾವು ಕಲ್ಲಿಗೆ ಹೋಗಿ ಬೆಂಕಿ ಹಚ್ತೀವಿ ಅಂದ್ರೆ ಆಗಂಗಿಲ್ಲ, ರೈಟ್? ಕಲ್ಲಿಗೆ ಅಗ್ನಿ ಹತ್ಕೊಳ್ಳಂಗಿಲ್ಲ. ಎದಕ್ಕೆ? ಕಲ್ಲು ನಾನ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಅದ. ಅದನ್ನೇ ನಾವು ಪೇಪರು, ಕಟ್ಟಿಗೆ ಇವಕ್ಕೆಲ್ಲ ಹಚ್ತೀವಿ ಅಂದ್ರೆ ಬೆಂಕಿಯಲ್ಲಿ ಹತ್ಕೋತದ. ಸೊ ಮೊದಲಿಗೆ ಏನಿರಬೇಕು, ಕಂಬಷನ್ ಆಗಬೇಕು ಅಂದ್ರೆ ಆ ಸಬ್ಸ್ಟೆನ್ಸು ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಇರಬೇಕು, ಅಗ್ನಿಯನ್ನು ಹತ್ಕೊಳ್ಳುವಂಥ ಒಂದು ಸಬ್ಸ್ಟೆನ್ಸ್ ಇರಬೇಕು.
ಮತ್ತು ಅಗ್ನಿನೇ ಹತ್ಕೊಳ್ಳಂಗಿಲ್ಲ ಸಬ್ಸ್ಟೆನ್ಸಿಗೆ ಅಂದ್ರೆ ನೀ ಎಷ್ಟು ಪೆಟ್ರೋಲ್ ಹಾಕಿದ್ರು ಅಷ್ಟೇ ಎಷ್ಟು ಕೆರೋಸಿನ್ ಹಾಕಿದ್ರು ಅಷ್ಟೇ ಅದು ಉರಿಯಂಗಿಲ್ಲ. ಇಸ್ ಇಸ್ ಕ್ಲಿಯರ್? ದೆನ್ ಸೆಕೆಂಡ್ ಒನ್, ಸೊ ಸೆಕೆಂಡ್ ಕಂಡೀಷನ್ ಪ್ರೆಸೆನ್ಸ್ ಆಫ್ ಏರ್ ಆರ್ ಆಕ್ಸಿಜನ್. ಸೊ ಇನ್ನೀಗ ಆಕ್ಟಿವಿಟಿ 3 ನೋಡಿದ್ವಿ. ಈಗ ಈ ಸತ ಕಂಬಷನ್ ಆಗಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಅಥವಾ ಏರ್ ಬೇಕು ಬೇಡ ಅನ್ನೋದು ನಾವು ನೋಡಿದ್ವಿ. 2 ಕ್ಯಾಂಡಲ್ ಇಟ್ವಿ, ಒಂದಕ್ಕೆ ಇನ್ವರ್ಟೆಡ್ ಜಾರ್ ಇಟ್ವಿ, ರೈಟ್? ಸೊ ದಟ್ ಫುಲ್ಫಿಲ್ಸ್ ಕಂಡೀಷನ್ ನಂಬರ್ 2. Then the next it is third one. So next one, that is third condition, attainment of ignition temperature. ಸೊ ಮೊದಲೇ ಕಂಡೀಷನ್ ಏನು ಕಂಬಷನ್ ಆಗ್ಬೇಕಂದ್ರೆ ಸಬ್ಸ್ಟೆನ್ಸ್ ಕಂಬಸ್ಟಿಬಲ್ ಇರಬೇಕು. ಸಬ್ಸ್ಟೆನ್ಸ್ ಹ್ಯಾಸ್ ಟು ಬಿ ಕಂಬಸ್ಟಿಬಲ್, ರೈಟ್? ಫಸ್ಟ್ ಥಿಂಗ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್, ಸೆಕೆಂಡ್ ಪ್ರೆಸೆನ್ಸ್ ಆಫ್ ಏರ್ ಆರ್ ಆಕ್ಸಿಜನ್, and third that is attainment of ignition temperature. Okay, what is ignition temperature? ಈಗ ಯಾವುದೇ ಒಂದು ವಸ್ತು ಅದು ಬರ್ನ್ ಆಗಬೇಕಾದ್ರೆ ಅದು ಸ್ವಲ್ಪ ಹೀಟ್ ಆಗಿದೆ ಬರ್ನ್ ಆಗ್ತದೆ. ಈಗ ಪೇಪರ್ ಅನ್ನು ತಗೋತೀವಿ ನಾವು, ಪೇಪರ್ ಅನ್ನು ತೊಗೊಂಡಾಗ ಏನಾಗ್ತದೆ, ಅದಕ್ಕೆ ಜಲ್ದಿ ಹಚ್ಚಿದಪ್ಪ ಅಂದ್ರೆ ಅದಕ್ಕೆ ಜಲ್ದಿ ಬೆಂಕಿ ಹತ್ತಿಬಿಡ್ತದೆ. ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಲೋ ಇಗ್ನಿಷನ್ ಟೆಂಪರೇಚರ್. ಅದೇ ನಾವು ಕಟ್ಟಿಗೆ, ಅದೇ ಒಂದು ಕಟ್ಟೆಯಿಂದ ಹಚ್ಚಬೇಕಂದ್ರೆ ಏನು ಮಾಡ್ತೀವಿ, ಆ ಕಟ್ಟಿಗೆ ಒಂದಿಷ್ಟು ಕೆರೋಸಿನ್ ಅನ್ನು ಹಾಕ್ತೀವಿ, ಸೊ ದಟ್ ಇಟ್ಸ್ ಇಗ್ನಿಷನ್ ಟೆಂಪರೇಚರ್ ಇಸ್ ಬ್ರಾಟ್, ರೈಟ್? ಓಕೆ, a combustible substance starts burning when it attains a particular temperature. ಈಗ ಒಂದು ಯಾವುದೇ ಒಂದು ವಸ್ತು ಅದು ಬರ್ನ್ ಆಗ್ಲಿಕ್ಕೆ ಚಾಲು ಆಗ್ಬೇಕಪ್ಪ ಅಂದ್ರೇನು, ಅದು ಒಂದು ಕೆಲವೊಂದಿಷ್ಟು ಸ್ಪೆಸಿಫಿಕ್ ಟೆಂಪರೇಚರ್ ಇರ್ತದೆ. ಆ ಟೆಂಪರೇಚರ್ಗೆ ಅದು ಬಂದಾಗ ಏನಾಗ್ತದೆ, ಅಲ್ಲಿ ಆ ಒಂದು ವಸ್ತುವಿಗೆ ಬೆಂಕಿಯನ್ನು ಹತ್ತುತ್ತದೆ. ದ ಲೋವೆಸ್ಟ್ ಟೆಂಪರೇಚರ್ at which a substance starts burning is called its ignition temperature. So ignition temperature andra it is the lowest temperature at which the object or the substance starts burning. ಸೊ ಅತಿ ಒಂದು ಕಡಿಮೆ ಟೆಂಪರೇಚರ್ಗೆ ಯಾವಾಗ ಒಂದು ವಸ್ತುವಿಗೆ ಅಗ್ನಿ ಹತ್ಕೋತದ, ಆ ಒಂದು ಲೋವೆಸ್ಟ್ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ, ಅದನ್ನು ಇಗ್ನಿಷನ್ ಟೆಂಪರೇಚರ್ ಅಂತ ಕರಿತೀವಿ, ರೈಟ್? ಸೊ ಇಗ್ನಿಷನ್ ಟೆಂಪರೇಚರ್ ಇಸ್ ನಥಿಂಗ್ ಬಟ್ ದ ಲೋವೆಸ್ಟ್ ಟೆಂಪರೇಚರ್ at which the substance starts burning. That is known as ignition temperature. And remember, ignition temperature changes from substance to another substance, right? ಈಗ paper ignition temperature ಬೇರೆ ಇರ್ತದೆ, ಕಟ್ಟಿಗೆ ignition temperature ಬೇರೆ ಇರ್ತದೆ, right? And like this petrol and LPG, these are having very low ignition temperature. That is why they start burning within fraction of seconds, right? A burning matchstick can set a piece of paper to fire immediately. So ಏನು ಒಂದು ನಾವು ಕಡ್ಡಿಯನ್ನು ಗೀಚಿರ್ತೀವಿ, ಅದು ಕಡ್ಡಿಗೆ ಬೆಂಕಿ ಹತ್ತದ, ಆ ಒಂದು ಕಡ್ಡಿ ಬೆಂಕಿಯಿಂದ ಏನಾಗ್ತದೆ, ಪೇಪರ್ ಜಲ್ದಿ ಬೆಂಕಿ ಹತ್ಕೋತದ. ಬಟ್ ಅದೇ ಒಂದು ಬರ್ನಿಂಗ್ ಮ್ಯಾಚ್ಸ್ಟಿಕ್ದಿಂದ ನಾವು ಆ ಒಂದು ವುಡ್ಡನ್ನು, ಕಟ್ಟಿಗೆಯನ್ನು ಸುಡಲಿಕ್ಕೆ ಆಗಂಗಿಲ್ಲ, ರೈಟ್? A burning matchstick can set a piece of paper to fire immediately, but it cannot set a piece of wood to fire. So ಅಲ್ಲಿ ಪೇಪರ್ಗೆ ಯಾಕೆ ಹಚ್ಕೋತು, ವುಡ್ಗೆ ಯಾಕೆ ಹಚ್ಕೊಳ್ಳಿಲ್ಲ? That is because wood and paper have different ignition temperature. ಅರ್ಥ ಆಯ್ತು? ಈಗ ಅಲ್ಲಿ ಪೇಪರ್ ಇಗ್ನಿಷನ್ ಟೆಂಪರೇಚರ್ ಬೇರೆ ಇದೆ, ವುಡ್ ಇಗ್ನಿಷನ್ ಟೆಂಪರೇಚರ್ ಬೇರೆ ಇದೆ. ಹಿಂಗಾಗಿ ಏನಾಗ್ತದೆ, ಅವು ಜಲ್ದಿ ವುಡ್ಗೆ ಬೆಂಕಿ ಹತ್ತಂಗಿಲ್ಲ. So this shows that some substances are having high ignition temperature, some substances are having very low ignition temperature, right? In case if they are having high ignition temperature, then it is not going to catch fire easily. Is this clear? Then some substances like LPG, petrol, ಈ ಪೆಟ್ರೋಲ್ ಆಯಿತು, LPG ಆಯಿತು, kerosene ಆಯಿತು, ಇವಕ್ಕೆಲ್ಲ ಏನಂತೀವಿ ನಾವು, they are having very low ignition temperature. ಅದರ ignition temperature ಏನಾಗಿರ್ತದೆ, ಅತಿ ಕಡಿಮೆ ಇರ್ತದೆ. ಸೊ ಅವಕ್ಕೇನಾಗ್ತದೆ, ಜಲ್ದಿ ಆ ಒಂದು ವಸ್ತುವಿಗೆ ಬೆಂಕಿ ಹತ್ಕೊಂಡ್ಬಿಡ್ತದೆ.
These substances are called inflammable substances. Yadu, for example, LPG, then petrol, diesel. These are called inflammable substances. Inflammable substances. Why they are called inflammable substances? Because these substances are having very low ignition temperature. ಇವು ಏನಿರ್ತದೆ, ಇವು ಬಹಳಷ್ಟು ಕಡಿಮೆ ಒಂದು ignition temperature ಇರ್ತದೆ. ಬರೀ ಅದಕ್ಕೆ ಸ್ಪಾರ್ಕ್ ಬಡಿದ್ರೆ ಏನಾಗ್ತದೆ, ಬೆಂಕಿ ಒಂದು ನಾವು ಬೆಂಕಿ ಹಚ್ಚಿದಾಗ ಬರೀ ಒಂದು ಕಿಡಿ ಹೋಯ್ತು ಅಂದ್ರೆ ಏನಾಗ್ತದೆ, ಇಲ್ಲಿ ಬೆಂಕಿ ಹತ್ತಿರ್ತದೆ. ಸೊ ಅಂತ ಒಂದು ವಸ್ತುಗಳಿಗೆ ನಾವೇನಂತ ಕರಿತೀವಿ, inflammable substances anta karitivi. Is this clear? Okay. Then next we will see activity 4. Activity 4 is related to this third condition, that is attainment of ignition temperature. Iga activity 4 alli ಏನು ನೋಡ್ತೀವಿ ಅಂದ್ರೆ ignition temperature attainment ಆಗ್ತದೋ ಇಲ್ಲೋ ಅದನ್ನ ನೋಡೋಕೆ ಮೊದಲಿಗೆ, ರೈಟ್? ಸೊ ಏನು ಮಾಡ್ತೀವಿ, ಮೊದಲಿಗೆ ವಿಲ್ ಟೇಕ್ ಅ paper cup. Assume that this is a paper cup, and what we will do, we will put some water in this. ಈ ಒಂದು ಕಪ್ ಒಳಗ ನಾವೇನ್ ಮಾಡ್ತೀವಿ, ವಾಟರ್ ಅನ್ನು ಹಾಕ್ತೀವಿ. This is paper cup and inside it is filled with some water. Some amount of water is poured in that paper cup. ಆಮೇಲೆ ಏನು ಮಾಡ್ತೀವಿ, we will hold that cup of we'll hold that cup over a flame for few minutes. ಆಮೇಲೆ ಏನು ಮಾಡ್ತೀವಿ, ಇಲ್ಲಿ ಫ್ಲೇಮ್ ಬರ್ತಾ ಇರ್ತದೆ ಬನ್ಸೆನ್ ಬರ್ನರ್. ಅವಾಗ ನಾವೇನು ಮಾಡ್ತೀವಿ, ಆ ಬನ್ಸೆನ್ ಬರ್ನರ್ ಮೇಲೆ ಈ ಒಂದು ಪೇಪರ್ ಕಪ್ ಅನ್ನು ನಾವು ಹಿಡಿತೀವಿ. ಆ ಪೇಪರ್ ಕಪ್ ಒಳಗೆ ನೀರದ, ಹಿಂಗಾಗಿ ಅದು ಏನಾಗ್ತದೆ, ಆ ಪೇಪರ್ ಕಪ್ಪಿಗೆ ಹೀಟ್ ಬಡಿದಿದ್ದು ಹೊಳೆದು ನೀರಿಗೆ ಟ್ರಾನ್ಸ್ಫರ್ ಆಗ್ತದೆ. ದಟ್ ಈಸ್ ಕಂಡಕ್ಷನ್ by a process called conduction. I think you have learned in class 7. Conduction is transferring heat from hotter object to colder object. So ಇಲ್ಲಿ ಏನಾಗ್ತದೆ, ಬನ್ಸನ್ ಬರ್ನರ್ದಿಂದ ಪೇಪರ್ ಕಪ್ಪಿಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಆ ಹೀಟನ್ನ ಅದರೊಳಗೆ ಇರ್ತಕ್ಕಂಥ ನೀರಿಗೆ ಆ ಪೇಪರ್ ಕಪ್ದಿಂದ ಹೀಟ್ ಟ್ರಾನ್ಸ್ಫರ್ ಆಗ್ತದೆ. ಹಿಂಗಾಗಿ ಅಲ್ಲಿ ಇರ್ತಕ್ಕಂಥ ವಾಟರ್ ಏನಾಗ್ತದೆ, ಆಮೇಲೆ ಬಿಸಿ ಹಾಕೋದು ಬರ್ತದೆ. ಹಿಂಗಾಗೋದ್ರಿಂದ ಏನಾಗ್ತದೆ, ಆ ಪೇಪರ್ ಕಪ್ ಸುಡಂಗಿಲ್ಲ, ರೈಟ್? ಸೊ ಯಾವಾಗ ನಾವು ಎಂಟಿ ಪೇಪರ್ ಕಪ್ಪನ್ನು ತಗೊಂಡು ಆ ಒಂದು ಫ್ಲೇಮ್ ಮೇಲೆ ಹಿಡಿತೀವಿ, ಅವಾಗದು ಬೆಂಕಿ ಹತ್ಕೋತದ. ಎದಕ್ಕೆ? ದಿಸ್ ವಾಟರ್ ಇನ್ ದ ಪೇಪರ್ ಕಪ್ ಇಸ್ ಅವಾಯ್ಡಿಂಗ್ ಇಟ್ಸ್ ignition temperature. ಆ ಒಂದು ನೀರು ಏನದ ಪೇಪರ್ ಕಪ್ ಒಳಗೆ, ಅದು ಆ ಪೇಪರ್ ignition temperature-ನ ಹೆಚ್ಚಿಗೆ ಮಾಡ್ತಾ ಇದೆ ಅದು. ಹಿಂಗಾಗಿ ಆ ಪೇಪರ್ ಕಪ್ಪಿಗೆ ಜಲ್ದಿ ಬೆಂಕಿ ಹತ್ತಂಗಿಲ್ಲ. ಅದನ್ನ ಬಿಟ್ಟು ನಾವು ನೀರು ಇಡ್ಲಾರ್ದೆ ಬರೀ ಪೇಪರ್ ಕಪ್ ಆ ಫ್ಲೇಮ್ ಮೇಲೆ ಹಿಡಿದ್ವಿ ಅಂದ್ರೆ ಏನಾಗ್ತದ, ಅದು ಜಲ್ದಿ ಬೆಂಕಿ ಹತ್ಕೋತದ. Is this clear? This shows that until it attains its ignition temperature, the substance is not going to burn. Is this clear? So this is about activity 4, and these are the three conditions which is required for combustion to take place. So first condition, the substance has to be combustible, that is combustible substance should be there. Second, there should be supply of air or oxygen, and third, that is last condition, it has to attain the ignition temperature. Is this clear? So that's all for today's class. In the next class we'll be continuing with types of combustion. Is this clear? So till then, keep reading textbook, take care of your health, stay home, stay safe, and homework is you have to write the conditions required for combustion to occur. So homework combustion ಆಗ್ಲಿಕ್ಕೆ ಕಂಡೀಷನ್ಸ್ ಏನದಾವು ಅದನ್ನು ಬರಿಬೇಕು. Is this clear? Okay, we'll continue in the next class. Thank you.